Hi dear students, welcome to Mathematics Padeshala Lab. Today we have to discuss about circles. So circle chapter ಅಲ್ಲಿ difficult problems, okay, difficult exercise problems ಇದಾವೆ. ಹೇಗೆ ನಾವು how to solve difficult problems ನ ಹೇಗೆ ನಾವು ಸಾಲ್ವ್ ಮಾಡೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳೋಣ. So first problem. So first problem, a quadrilateral ABCD circumscribes circles. Then prove that AB plus CD is equal to AD plus BC ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಏನಂತ ಹೇಳಿದ್ದಾರೆ ಕ್ವಶನ್ಸ್ ನ ಲಿಸನ್ ಹಿಯರ್. ಸೊ ಎ ಕ್ವಾಡ್ರಿಲ್ಯಾಟರಲ್ಸ್ ಎ ಬಿ ಸಿ ಡಿ ಸರ್ಕಮ್ಸ್ಕ್ರೈಬ್ ಏನು ಸರ್ಕಮ್ಸ್ಕ್ರೈಬ್ ಮಾಡ್ತಾ ಇದೆ. ಸೊ ಸರ್ಕಲ್ಸ್ ನ ಸೊ ಯಾವ ಪಾಯಿಂಟ್ ಅಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ತಗೊಳ್ಳೋಣ. ಸೊ ಎ ಕ್ವಾಡ್ರಿಲ್ಯಾಟರಲ್ ಎ ಬಿ ಸಿ ಡಿ circumscribe a circles, so PQRS. Then we have to prove that AB plus CD is equal to AD plus BC ಅಂತ ನಾವು ಪ್ರೂವ್ ಮಾಡಬೇಕು. ಸೊ ನಾವು ಇದನ್ನ ಪ್ರೂವ್ ಮಾಡೋಕ್ಕಿಂತ ಮುಂಚೆ ಸೊ ನಮಗೆ ಥಿಯರಮ್, we have to use the theorem of tangent drawn from the external point or of these circles are equal. ಸೊ ನಮಗೆ tangent drawn from the external point are equal. ನೋಡಿ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಡಿ. ಡಿ ಇಂದ ಹೇಳಿರ್ತಕ್ಕಂಥ ಟ್ಯಾಂಜೆಂಟ್ ಯಾವು? ಡಿ ಎಸ್ ಎಷ್ಟು ಇರುತ್ತೋ ಡಿ ಆರ್ ಅಷ್ಟೇ ಇರಬೇಕು. ಸೊ ನೆಕ್ಸ್ಟ್ ಎ ಪಿ ಎಷ್ಟು ಇರುತ್ತೋ ಎ ಎಸ್ ಅಷ್ಟೇ ಇರಬೇಕು. ಯಾಕಂದ್ರೆ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಎ. ಸೊ ಬಿ ಪಿ ಎಷ್ಟು ಇರುತ್ತೋ ಬಿ ಕ್ಯೂ ಅಷ್ಟೇ ಇರುತ್ತೆ. ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಬಿ. ನೆಕ್ಸ್ಟ್ ಸಿ ಕ್ಯೂ ಎಷ್ಟು ಇರುತ್ತೋ ಸಿ ಆರ್ ಅಷ್ಟೇ ಇರುತ್ತೆ. ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಸಿ. Then we have to prove in the figure, in the given figure. So dr is equal to ds ಅಂತ ಬರುತ್ತೆ. ಯಾಕಂದ್ರೆ tangent drawn ನೋಡು dr is equal to ds, tangent drawn from the external point d. Next cr is equal to cq. So tangent drawn from the external point c. You have to see the diagram. So next as ಎಷ್ಟಿರುತ್ತೆ ನೋಡಿ, ಎ ಪಿ ಎಷ್ಟಿರುತ್ತೋ ಎ ಎಸ್ ಅಷ್ಟೇ ಇರುತ್ತೆ. ಸೊ ಟ್ಯಾಂಜೆಂಟ್ ಡ್ರಾನ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಎ. ನೆಕ್ಸ್ಟ್ ಬಿ ಪಿ ಎಷ್ಟಿರುತ್ತೋ ಸೊ ಬಿ ಕ್ಯೂ ಅಷ್ಟೇ ಇರುತ್ತೆ. ಸೊ ನಾವು ಬಿ ಕ್ಯೂನ ಫಸ್ಟ್ ತಗೋಬೋದು ಅಂತ ಇಲ್ಲ ನೀವು ಹೇಳ್ಬೋದು. ಸೊ ಹಾಗಾದ್ರೆ ನಮಗೆ ನೋಡಬೇಕು ಪ್ರೂವ್ ಮಾಡಬೇಕಾದ್ರೆ ಸೊ ನಮಗೆ ಕೇರ್ಫುಲ್ ಅಡಿಷನ್ ಮಾಡಬೇಕಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಸೈಡನ್ನ ಕರೆಕ್ಟಾಗಿ ಕೇರ್ಫುಲ್ ಯಾವುದನ್ನ ನಾವು ಫಸ್ಟ್ ತಗೊಂಡ್ರೆ ನಾವು ಈಸಿಯಾಗಿ ನಾವು ಪ್ರೂವ್ ಮಾಡ್ಬೋದು ಅಂತ ತಿಳ್ಕೋಬೇಕು. ಸೊ ಒಂದೇ ರೀಸನ್ನು tangent drawn from the external points. So P, Q, R and S so are equal. So this is the theorem reason. So next in the equation 1 anta koduva. So this is the equation 2, this is the equation 3, this is the equation 4. So equation 1, 2, 3 and 4 so adding together. So adding on both the side, left side ಗೆ left side ನ add ಮಾಡಬೇಕು, right side ಗೆ right side ನ add ಮಾಡಬೇಕು. So adding so 1 equation 2 so equation 3 and 4 on both the sides. So ಎರಡು ಸೈಡ್ ಸೋಡ ಹೆಡಿಂಗ್ ಮಾಡೋಣ. ಸೊ dr so left hand side ನೋಡು dr plus cr plus ap plus bp. So listen here, ಇದು ಅಷ್ಟೇ ds plus cq plus as plus bq. So listen here, so dr plus cr ನ ಏನಂತ ಬರೀಬಹುದು? So see the diagram. So dr is no dr plus cr. So ಹಾಗಾದ್ರೆ but so reason ಇಲ್ಲಿ ಬರೀತೀವಿ ನೋಡಿ, cd ನ ಏನಂತ ಬರೀಬಹುದು? dr plus cr. So cd is equal to dr plus cr ನ ಹೆಡಿಂಗ್ ಮಾಡಿದ್ರೆ ನಮಗೆ cd ಬರುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ಏನಂತ ಬರೀಬಹುದು? cd ಅಂತ ಬರೀಬಹುದು. ಸೊ ap plus bp ನ ಅಂತ ನೋಡು, ap plus bp ನ ab ಅಂತ ಬರೀಬಹುದು. ap plus pb ಸೊ bp. ಸೊ ap plus bp ನ ಏನಂತ ಬರೀಬಹುದು? ಸೊ ಇವೆರಡನ್ನು ಕೂಡಿದ್ರೆ ನಮಗೆ ಏನು ಬರುತ್ತೆ? ab ಬರುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ab ಅಂತ ಬರೀಬಹುದು. ಸೊ ಇಲ್ಲಿ ನೋಡಿ ನಮಗೆ ಅಲ್ಲಿ ಪ್ರೂವ್ ಅಲ್ಲಿ AD ಬೇಕು. ಸೊ DS ಗೆ AS ನ ಆಡ್ ಮಾಡಿದ್ರೆ AD ಬರುತ್ತೆ. ಸೊ ಇಲ್ಲೇ ಇದೆ AS. ಸೊ ಇಂಟರ್ಚೇಂಜ್ ಆಗಿದೆ. ಸೊ ಹಾಗಾದ್ರೆ ಈಗ ಕರೆಕ್ಟ್ ಆಗಿ ಅರೇಂಜ್ ಮಾಡೋಣ ಕರೆಕ್ಟ್ ಆಗಿ ಆರ್ಡರ್ ಪ್ರಕಾರ. ಸೊ DS ಗೆ AS ನ ಆಡ್ ಮಾಡೋಣ. ಸೊ ಪ್ಲಸ್ CQ ಗೆ BQ ನ ಆಡ್ ಮಾಡೋಣ. ಇವೆರಡು ಆಡ್ ಮಾಡಿದ್ರೆ ಮಾತ್ರ ನಮಗೆ ಪ್ರೂಫ್ ಬರೋದು. ಸೊ
ನೀವು ಸೊ ಟ್ರೈ ಮಾಡೋದು ಬರೋದಿಲ್ಲ. ಸೊ ನಮಗೆ ಹೇಗೆ ಯೂಸ್ ಆಗೋ ಥರ ಬರ್ಕೊಳ್ಳೋಣ. ಸೊ ಹಾಗಾದರೆ ಡಿ ಎಸ್ ಪ್ಲಸ್ ಎ ಅಂತ ಬರೀಬೋದು ಎ ಡಿ ಇಸ್ ಈಕ್ವಲ್ ಟು ಡಿ ಎಸ್ ಪ್ಲಸ್ ಎ ಎಸ್ ಅಂತ ಬರೀಬೋದು. ಸೊ ಇದಕ್ಕೆ ಸೊ ಇದನ್ನು ಅರೇಂಜ್ ಮಾಡಿ ಎ ಬಿ ಪ್ಲಸ್ ಬರೆಯೋಣ ಪ್ಲಸ್ ಸಿ ಡಿ ಆಮೇಲೆ ಬರೆಯೋಣ. ಸೊ ಎ ಎಸ್ ಪ್ಲಸ್ ಡಿ ಎಸ್ ಏನಂತ ಬರೀಬೋದು ಎ ಡಿ ಪ್ಲಸ್ ಸಿ ಕ್ಯೂ ಪ್ಲಸ್ ಬಿ ಕ್ಯೂ ಅಂತ ಬರೀಬೋದು ಬಿ ಸಿ ಅಂತ ಬರೀಬೋದು. ನೋಡು ಸಿ ಕ್ಯೂ ಪ್ಲಸ್ ಬಿ ಕ್ಯೂ ಸೊ ಹಾಗಾದರೆ ದಿಸ್ ಇಸ್ ದಿಸ್ ಎನ್ಸ್ ಪ್ರೂವ್ ಸೊ ದಿಸ್ ಇಸ್ ದ ಪ್ರೂಫ್ ಆಫ್ ದಿಸ್ ಪ್ರಾಬ್ಲಮ್. ಸೊ ಹಾಗಾದರೆ one problem is over. So this is one of the easy problem. So next one more difficult problem ಇದೆ. So next problem, where xy and x dash y dash are the two parallel tangents. So to a circle at O, so and another tangent. So another tangents are there. AB is the another tangents at C. So intersecting xy ನೋಡು AB ಅನ್ನ tangent xy ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ A ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಸೊ ಅಂಡ್ x dash y dash ನ ಯಾವ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ ಸೊ B ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ. then we have to prove that. so to prove ಏನಂತ ಪ್ರೂವ್ ಮಾಡಬೇಕು to prove so angle AOB is equal to 90 degree. so angle AOB is equal to 90 degree ಅಂತ ಸೊ ನಾವು ಪ್ರೂವ್ ಮಾಡಬೇಕು. ಲಿಸನ್ ಹಿಯರ್. ಸೊ ನಮಗೆ ಸೊ ಏನು ಹೇಳಿದ್ದಾರೆ ಕ್ವಶನ್ ನೋಡಿ, xy and x dash y dash are the two parallel tangents. so AB is the another tangents at C. so xy ನ A ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ, x dash y dash tangent ನ B ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಮಾಡ್ತದೆ. ಸೊ ಲಿಸನ್ ಹಿಯರ್, OA so OA bisector of the angle PAB ಕರೆಕ್ಟಾ. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಅಷ್ಟೇ ಇರಬೇಕು. ಸೊ OA ಅನ್ನೋದು PAB ಆಂಗಲ್ ನೋಡು ಎಷ್ಟು ಆಂಗಲ್ ನ ಬೈಸೆಕ್ಟ್ ಮಾಡ್ತಾ ಇದೆ. ಸೊ ಲಿಸನ್ ಹಿಯರ್, ಹೇಗೆ ನಾವು ಪ್ರೂವ್ ಮಾಡಬೇಕು ಅನ್ನೋದು. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಿರುತ್ತೋ ಈ ಆಂಗಲ್ ಅಷ್ಟೇ ಇರಬೇಕು. ಸೊ ಇಲ್ಲೂ ಅಷ್ಟೇ OB ಬೈಸೆಕ್ಟರ್ ಆಫ್ ದಿ ಆಂಗಲ್ QBA. ಸೊ ಇಷ್ಟು ಆಂಗಲ್ ನ ಬೈಸೆಕ್ಟ್ ಮಾಡ್ತದೆ. ಸೊ ಹಾಗಾದ್ರೆ ಈ ಆಂಗಲ್ ಎಷ್ಟಿರುತ್ತೆ ಈ ಆಂಗಲ್ ಅಷ್ಟೇ ಇರಬೇಕಾ. ಸೊ OBQ ಎಷ್ಟಿರುತ್ತೋ OBA ಅಷ್ಟೇ ಇರಬೇಕು. ಇಲ್ಲೂ ಅಷ್ಟೇ OAP ಎಷ್ಟಿರುತ್ತೋ ಸೊ OAB ಕೂಡ ಅಷ್ಟೇ ಇರಬೇಕು. ಸೊ ಆವಾಗ ಈ ಆಂಗಲ್ 90 ಡಿಗ್ರಿ ಅಂತ ನಾವು ಪ್ರೂವ್ ಮಾಡಬೇಕಂತ. ಸೊ ವಿ ಹ್ಯಾವ್ ಟು ಪ್ರೂವ್ ದಟ್ ಆಂಗಲ್ AOB is 90 ಡಿಗ್ರಿ. ಸೊ ಇಲ್ಲಿ ನೋಡಿ OA and OB is the bisector of the angle PAB and QBA. ಕರೆಕ್ಟ್ ಅಬ್ಸರ್ವ್ ಮಾಡು. ಫಾರ್ ಎಕ್ಸಾಂಪಲ್ ಇದು x ಐತೆ, ಹಾಗಾದ್ರೆ ಇದು ಎಷ್ಟಿರುತ್ತೆ ಇದು ಅಷ್ಟೇ, ಇದು x ಇದು x ಇರುತ್ತೆ. ಸೊ ಹಾಗಾದ್ರೆ ಇದು y ಆಂಗಲ್ ಇರುತ್ತೆ ಅಂದ್ರೆ ಇದು y ಆಂಗಲ್ ಇರುತ್ತೆ. ಸೊ ಹಾಗಾದ್ರೆ ಅಲ್ಲಿ ಬರೀಬೇಕು ಟು ಪ್ರೂವ್. ಸೊ in the figure OA and OB are the bisector of angle PAB and angle QBA. So bisectors ಯಾವ angle PAB and QBA. so then so angle OAP ಎಷ್ಟಿರುತ್ತೋ angle OAB ಅಷ್ಟಿರುತ್ತೆ. ಎಷ್ಟಿರುತ್ತೆ x ಇರುತ್ತೆ. ಸೊ ನೆಕ್ಸ್ಟ್ ಅಥವಾ ಲೆಟ್ ನಾವು ಹೊರ ತಗೊಳ್ಳೋಣ. ಸೊ ನೆಕ್ಸ್ಟ್ ಅದೇ ತರ OBQ ಎಷ್ಟಿರುತ್ತೋ ಸೊ OBA ಅಷ್ಟೇ ಇರುತ್ತೆ. y ಇರುತ್ತೆ ಅಂತ ತಗೊಳ್ಳೋಣ. y ಇರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಹೇಗಿರುತ್ತೆ, ನೆಕ್ಸ್ಟ್ ಲಿಸನ್ ಹಿಯರ್, xy and x dash y dash are the two parallel tangents. so AB is the transversal line. so what is note AB is the transversal line. then interior angle on the same side it's supplementary ಅಂತ ನಾವು ಓದಿದ್ವಿ. so interior angle on the same side ನೋಡು ಇವೆರಡು ನೋಡು ಟ್ರಾನ್ಸ್ಫರ್ಸ್ ಇಂಟೀರಿಯರ್ ಆಂಗಲ್ ಅಂದ್ರೆ ಇದು ಇಂಟೀರಿಯರ್ ಆಂಗಲ್ ಇವೆರಡು ಇಂಟೀರಿಯರ್ ಆಂಗಲ್ಸ್. ಸೊ ಅವೆರಡು ಇಂಟೀರಿಯರ್ ಆಂಗಲ್ ಅಂದ್ರೆ ಸೇಮ್ ಸೈಡ್ ಇವೆರಡು ಆಂಗಲ್ ಕೂಡ ನಮಗೆ 180 ಡಿಗ್ರಿ ಸಪ್ಲಿಮೆಂಟರಿ ಆಗಿರಬೇಕು. ಸೊ ಯಾವ ಆಂಗಲ್ ನಾವು ಸೊ ಆಂಗಲ್ PAB. ಸೊ ಆಂಗಲ್ PAB ಸೊ ಪ್ಲಸ್ ಆಂಗಲ್ QBA is equal to 180 degree. ಸೊ ರೀಸನ್ ಏನು, ಇಂಟೀರಿಯರ್ ಆಂಗಲ್ on the same side supplementary. It's supplementary.
ಇಟ್ಸ್ ಸಪ್ಲಿಮೆಂಟರಿ. ಸೊ ಇಟ್ಸ್ ಸಪ್ಲಿಮೆಂಟರಿ. ನೋಡಿ ಪಿ ಎ ಬಿ ಈ ಆ್ಯಂಗಲ್ ಮತ್ತು ಕ್ಯೂ ಬಿ ಎ ಇವೆರಡು ಆ್ಯಂಗಲ್ನ ಕೂಡಿದರೆ ನಮಗೆ ಎಷ್ಟು ಬರುತ್ತಪ್ಪ? ಸೊ 180 ಡಿಗ್ರಿ ಬರುತ್ತೆ. ದಿಸ್ ಇಸ್ ದ ರೀಸನ್. ನೆಕ್ಸ್ಟ್, ಸೊ ಈ ಆ್ಯಂಗಲ್ ಪಿ ಎ ಬಿ ಎರಡು ಆ್ಯಂಗಲ್ ಇದೆ. ಯಾವ್ಯಾವು? ಆ್ಯಂಗಲ್ ಒ ಎ ಪಿ ಒಂದು ಪ್ಲಸ್ ಆ್ಯಂಗಲ್ ಒ ಎ ಬಿ ಇನ್ನೊಂದು. ಸೊ ಒ ಎ ಪಿ ಒ ಎ ಬಿ ಇನ್ನೊಂದು ಪ್ಲಸ್ ಕ್ಯೂ ಬಿ ಯಲ್ಲಿ ಎರಡು, ಕ್ಯೂ ಬಿ ಯಲ್ಲಿ ಕೂಡ ಎರಡು ಆ್ಯಂಗಲ್ ಇದೆ. ಸೊ ಯಾವುವು? ಒ ಬಿ ಕ್ಯೂ ಒಂದು, ಇನ್ನೊಂದು ಆ್ಯಂಗಲ್ ಒ ಬಿ ಎ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದನ್ನ ಇಲ್ಲಿ ಎಕ್ಸ್ ಅಂತ ತಗೊಂಡಿದ್ದೀವಿ, ಇದನ್ನು ಕೂಡ ಎಕ್ಸ್ ಅಂತ ತಗೊಂಡಿದ್ದೀವಿ. ಸೊ ಇದನ್ನು ವೈ ಅಂತ ತಗೊಂಡಿದ್ವಿ. ಸೊ ಇದು ಕೂಡ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 2x ಪ್ಲಸ್ 2y ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎರಡರಿಗೂ 2 ಕಾಮನ್ ತೆಗೆದ್ರೆ ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 2ನ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ ಸೊ 180 ಡಿಗ್ರಿ ಡಿವೈಡೆಡ್ ಬೈ 2, 2 1s are 290. So x plus y is equal to 90 degree. This is the equation 1. So next step. So ಇಲ್ಲಿ ನೋಡಿ, ಹಾಗಾದ್ರೆ ಆಂಗಲ್ ಎ ಒ ಬಿ ಬೇರೆ ಹೋಗೋದು. ಟ್ರಯಾಂಗಲ್ ಎ ಒ ಬಿ ಟ್ರಯಾಂಗಲ್ಗೆ ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಸೊ ದಿಸ್ ಎಕ್ಸ್ ಅಂತ ತಗೊಂಡಿದ್ವಿ, ಈ ಆಂಗಲ್ ವೈ ಅಂತ ತಗೊಂಡಿದ್ವಿ. ಸೊ ಇಲ್ಲಿ ಬರೀತೀವಿ ನೋಡಿ, ಇನ್ ಎ ಟ್ರಯಾಂಗಲ್ ಎ ಒ ಬಿ. ಸೊ ಎ ಒ ಬಿ ಅದರ ಮೂರು ಆಂಗಲ್ಸ್ ಇದಾವೆ. ಯಾವ್ಯಾವಪ್ಪ? ಆಂಗಲ್ ಎ ಒ ಬಿ ಅನ್ನೋದು ಒಂದು. ಸೊ ಆಂಗಲ್ ನೋಡು ಒ ಎ ಬಿ ಇನ್ನೊಂದು ಆಂಗಲ್ ಒ ಎ ಬಿ. ಸೊ ಪ್ಲಸ್ ಇನ್ನೊಂದು ಒ ಬಿ ಎ ಆಂಗಲ್ ಒ ಬಿ ಎ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ಆಂಗಲ್ ಆಂಗಲ್ ಎ ಇದನ್ನೇ ಫೈಂಡ್ ಔಟ್ ಮಾಡಬೇಕಾಗಿರೋದು. ಸೊ ಇದನ್ನ ಎಕ್ಸ್ ಅಂತ ತಗೊಂಡಿದ್ವಿ ಅಲ್ವಾ, ಒ ಎ ಬಿನ ಎಕ್ಸ್ ಅಂತ ತಗೊಂಡಿದ್ವಿ. ಸೊ ಇದನ್ನ ವೈ ಅಂತ ತಗೊಂಡಿದ್ವಿ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಆಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಸೊ ಎಕ್ಸ್ ಪ್ಲಸ್ ವೈ ಫ್ರಮ್ ಇಕ್ವೇಶನ್ 1. ಸೊ 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ರೀಸನ್ ಫ್ರಮ್ 1 ಅಂತ ಬರೀಬೋದು, ಫ್ರಮ್ 1. ಸೊ ಆಂಗಲ್ ಎ ಒ ಬಿ is equal to 180 degree minus 90 degree. So is equal to 90 degree. So therefore angle AOB is equal to 90 degree. So yes, angle AOB is 90 degree. So ಹೀಗೆ ನಾವು ಪ್ರೂವ್ ಮಾಡ್ತೀವಿ. Students, next one more difficult problem. So two tangents TP, no, TP and TQ are the two tangents drawn from the circle O. So at the center O, from the external point T point in the TP and TQ are the two tangents at the center O drawn from the external point T. So then we have to prove that angle PTQ, no, angle PTQ. So E angle. So angle PTQ is twice the two times the twice the angle OPQ is ಇರುತ್ತದೆ. ಸೊ ಡಬಲ್ ಇರುತ್ತೆ. ಯಾವುದು ಡಬಲ್? ಸೊ ಆಂಗಲ್ ಒ ಪಿ ಕ್ಯೂನ ಡಬಲ್ ಇರುತ್ತಂತೆ. ಸೊ ನಮಗೆ ಇದನ್ನ ಆಂಗಲ್ ಪಿ ಟಿ ಕ್ಯೂನ ಎಕ್ಸ್ ಡಿಗ್ರಿ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಇದೆ ಅಂತ ತಿಳ್ಕೊಳ್ಳೋಣ ಆಂಗಲ್ ಪಿ ಟಿ ಕ್ಯೂ. ಸೊ ನೆಕ್ಸ್ಟ್, ಸೊ ಟಿ ಪಿ ಎಷ್ಟಿರುತ್ತೋ ಟಿ ಕ್ಯೂ ಅಷ್ಟೇ ಇರಬೇಕು. ಸೊ ಟಿ ಪಿ ಎಷ್ಟಿರುತ್ತೋ ಟಿ ಕ್ಯೂ ಅನ್ನೋದು ಅವ್ರು ಹೇಳಿದರೆ ಪಿ ಟಿ ಕ್ಯೂ ಅಂತ ಹೇಳಿದ್ರೆ ಪಿ ಟಿ ಕ್ಯೂ. ಸೊ ನೆಕ್ಸ್ಟ್ ಒ ಪಿ ಕ್ಯೂ ಹಂಗಂದ್ರೆ ಹಂಗಾರೆ ಓ ಒಂದು ಯಾವ್ದಾದ್ರು ಕಾರ್ಡ್ ಇರಲೇಬೇಕು. ಸೊ ಅದಕ್ಕೋಸ್ಕರ ಪಿ ಕ್ಯೂನ ಡ್ರಾ ಮಾಡಿರೋದು. ಸೊ ಈ ಆ್ಯಂಗಲ್. ಸೊ ಲಿಸನ್ ಹಿಯರ್, ನಮಗೆ ಪಿ ಟಿ ಕ್ಯೂನ ಎಕ್ಸ್, ಲೆಟ್ ಪಿ ಟಿ ಕ್ಯೂ ಎಕ್ಸ್ ಡಿಗ್ರಿ ಅಂತ ತಗೋಣ. ಸೊ ನೆಕ್ಸ್ಟ್ ನಮಗೆ ಟಿ ಪಿ ಎಷ್ಟಿರುತ್ತೋ ಟಿ ಕ್ಯೂ ಎಷ್ಟಿರುತ್ತೆ, ಯಾಕಂದ್ರೆ ಟ್ಯಾಂಜೆಂಟ್ ಡ್ರಾ ಫ್ರಮ್ ದಿ ಎಕ್ಸ್ಟರ್ನಲ್ ಪಾಯಿಂಟ್ ಆರ್ ಈಕ್ವಲ್. ಇವಾಗಲೇ ಈಕ್ವಲ್ ಅಂದ್ರೆ ಈ ಆಂಗಲ್ ಬೇಸ್ ಆಂಗಲ್ ಸರ್ ಈಕ್ವಲ್ ಐಸೋಸೆಲೆಸ್ ಟ್ರಯಾಂಗಲ್ ಆಗುತ್ತಲ್ವಾ. ಸೊ ಟಿ ಪಿ ಕ್ಯೂ ಇಸ್ ಐಸೋಸೆಲೆಸ್ ಟ್ರಯಾಂಗಲ್. ದೆನ್ ಸೊ two sides are equal, then the opposite base angles are equal, then the opposite sides are equal. So ಹಾಗಾದ್ರೆ ಪ್ರೂಫ್ ಹೇಗೆ ನಾವು ಪ್ರೂಫ್ ಮಾಡೋದು, ಹೆಂಗೆ ಹೌ ಟು ಪ್ರೂವ್ ಅಂದ್ರೆ ಹೇಗೆ ನಾವು ಪ್ರೂವ್ ಮಾಡೋದಪ್ಪ ಅಂದ್ರೆ, ಸೊ ಇಲ್ಲಿ ಇನ್ ದ ಫಿಗರ್. ಸೊ ಆಂಗಲ್ ಪಿ ಟಿ ಕ್ಯೂನ ಏನಂತ ತಗೋಣ, ಸೊ ಎಕ್ಸ್ ಅಂತ ತಗೋಣ. ನೆಕ್ಸ್ಟ್ ಟಿ ಪಿ, ಸೊ ಎಷ್ಟಿರುತ್ತೆ ಟಿ ಕ್ಯೂ ಎಷ್ಟಿರುತ್ತೆ. ದೆನ್ triangle PTQ is a isosceles.
isosceles isosceles triangle. ಸೊ ಹಾಗಾದರೆ ದಟ್ ಈಸ್ ಆ್ಯಂಗಲ್ ಟಿ ಪಿ ಕ್ಯೂ ಎಷ್ಟು ಇರುತ್ತೋ ಸೊ ಆ್ಯಂಗಲ್ ಟಿ ಕ್ಯೂ ಪಿ ಅಷ್ಟೇ ಇರಬೇಕು. ಟಿ ಪಿ ಕ್ಯೂ ಈ ಆ್ಯಂಗಲ್ ಎಷ್ಟಿರುತ್ತೋ ಸೊ ಈ ಆ್ಯಂಗಲ್ ಅಷ್ಟೇ ಇರಬೇಕು. ಓಕೆ, ನೆಕ್ಸ್ಟ್ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಇನ್ ಎ ಟ್ರಯಾಂಗಲ್ ಪಿ ಟಿ ಕ್ಯೂ ಆ್ಯಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಆ್ಯಂಗಲ್ ಪಿ ಟಿ ಕ್ಯೂ ಸೊ ಆ್ಯಂಗಲ್ ಟಿ ಪಿ ಕ್ಯೂ ಸೊ ನೋಡು ಪಿ ಟಿ ಈ ಆ್ಯಂಗಲು ಪ್ಲಸ್ ಈ ಆ್ಯಂಗಲ್ ಟಿ ಪಿ ಕ್ಯೂ. ಸೊ ನೆಕ್ಸ್ಟ್ ಆ್ಯಂಗಲ್ ಕೇಳೋದು. ಸೊ ಟಿ ಕ್ಯೂ ಪಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಬ್ರ್ಯಾಕೆಟಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಸೊ ಬ್ರ್ಯಾಕೆಟಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್ ಅಂತ ಬರೀಬೋದು. ಸೊ ಆ್ಯಂಗಲ್ ಸಮ್ ಪ್ರಾಪರ್ಟಿ. ನೆಕ್ಸ್ಟ್ ಟಿ ಪಿ ಕ್ಯೂ ಈಸ್ ಎಕ್ಸ್ ಪ್ಲಸ್ ಟಿ ಪಿ ಕ್ಯೂ ಆ್ಯಂಗಲ್ ಟಿ ಪಿ ಕ್ಯೂ ಹಾಗೆ ಬರ್ಕೊಳ್ಳೋಣ. ಸೊ ಆ್ಯಂಗಲ್ ಟಿ ಕ್ಯೂ ಪಿ ವಾಟ್ ಟಿ ಕ್ಯೂ ಪಿ ಜಾಕೆ ಅಂತ ಬರಿಬೋದು. ಸೊ ಆ್ಯಂಗಲ್ಸ್ ಈಸ್ ಆಲ್ಸೋ ಟಿ ಪಿ ಕ್ಯೂ ಅಂತ ಬರಿಬೋದು. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಆ್ಯಂಗಲ್ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು ಸೊ ಆ್ಯಂಗಲ್ ಟಿ ಪಿ ಕ್ಯೂ ಪ್ಲಸ್ ಟಿ ಪಿ ಕ್ಯೂ ಇಸ್ ಈಕ್ವಲ್ 2 ಇಂಟು ಆ್ಯಂಗಲ್ ಟಿ ಪಿ ಎರಡು ಆ್ಯಡ್ ಮಾಡಿದ್ರೆ ಏನಾಗುತ್ತೆ 2 ಇಂಟು ಆ್ಯಂಗಲ್ ಟಿ ಪಿ ಕ್ಯೂ ಆಗುತ್ತೆ. ಆ ಕಡೆ ಕಳಿಸಿದ್ರೆ ಸೊ 180 ಡಿಗ್ರಿ. ಸೊ ಮೈನಸ್ ಎಕ್ಸ್ ಆಗುತ್ತೆ. ಎಕ್ಸ್ನ ಈಕ್ವಲ್ಸ್ನ ಆ ಕಡೆ ಕಳಿಸಿದೆ. ಸೊ ಆ್ಯಂಗಲ್ ಟಿ ಪಿ ಕ್ಯೂ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. ಸೊ ಸಬ್ ಡಿವೈಡ್ ಮಾಡಿದ್ರೆ 180 ಬೈ 2 ಅಂದರೆ ಸೊ 90 ಡಿಗ್ರಿ. ಸೊ ಮೈನಸ್ ಎಕ್ಸ್ ಬೈ 2 ಅಂದರೆ ಎಕ್ಸ್ಗೂ ಡಿವೈಡ್ ಮಾಡಬೇಕು. ಸೊ 180 ಡಿವೈಡ್ ಬೈ 2 ಮೈನಸ್ ಎಕ್ಸ್ ಡಿವೈಡ್ ಬೈ 2. ಸೊ ದಿಸ್ ಇಸ್ ಈಕ್ವೇಷನ್ 1. ಸೊ ನಮಗೆ ಲಿಸನ್ ಹಿಯರ್ ನೆಕ್ಸ್ಟ್ ಸ್ಟೆಪ್ ಈಸ್ ಒ ಪಿ ಪರ್ಪೆಂಡಿಕ್ಯುಲರ್ ಟು ಟಿ ಪಿ ಅಂದರೆ ಸೊ ದೆನ್ ಆ್ಯಂಗಲ್ ಒ ಪಿ ಟಿ ವಾಸ್ ವಾಟ್ ಎಷ್ಟಿರುತ್ತೆ ಆ್ಯಂಗಲ್ 90 ಡಿಗ್ರಿ ಇರುತ್ತೆ. ಸೊ the angle between the radius drawn from the external tangent perpendicular ಇರುತ್ತೆ. ಸೊ OP perpendicular to TP ಇರುತ್ತೆ. ಸೊ ಹಾಗಾದ್ರೆ ಆಂಗಲ್ ನಮಗೆ OPQ ತಾನೇ ಬೇಕಾಗಿರೋದು. ಸೊ OPQ is equal to ಸೊ ನಮಗೆ OPQ ಬರಬೇಕಾದ್ರೆ ಸೊ OPT ಅಲ್ಲಿ ನೋಡ್ರಿ ಆಂಗಲ್ OPT ಅಲ್ಲಿ ಯಾವ ಆಂಗಲ್ ಕಳಿಬೇಕು TPQ ಆಂಗಲ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ. ಸೊ OPT ಅಂದರೆ ಎಷ್ಟು ಆ್ಯಂಗಲ್ OPT ಅಲ್ಲಿ TP ಈ ಆ್ಯಂಗಲ್ ಕಳೆದ್ರೆ ನಮಗೆ ಬರುತ್ತೆ. ಸೊ OPT ಎಷ್ಟಿದೆಯಪ್ಪ OPT 90 ಡಿಗ್ರಿ ಇದೆ. ಸೊ ಆ್ಯಂಗಲ್ TPQ ಪ್ರೂವ್ ಮಾಡಿದ್ರೆ ಎಷ್ಟು 90 ಡಿಗ್ರಿ. ಸೊ ಮೈನಸ್ ಎಕ್ಸ್ ಬೈ 2 ಬ್ರ್ಯಾಕೆಟ್ ಬರೋಣ 2 ಟರ್ಮ್ಸ್ ಇದ್ದಾವೆ ಬ್ರ್ಯಾಕೆಟಲ್ಲಿ ಬರೋಣ. ಸೊ ಫ್ರಮ್ 1 90 ಡಿಗ್ರಿ. ಸೊ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ 90 ಮೈನಸ್ ಇಂಟು ಮೈನಸ್ ಎಕ್ಸ್ ಬೈ 2. ಸೊ 90 ಕ್ಯಾನ್ಸಲ್. ಸೊ ಲಿಸನ್ ಹಿಯರ್ ಇಲ್ಲಿ ಬರಿತೀವಿ ನೋಡಿ. ಸೊ ಆ್ಯಂಗಲ್ 2 ಹಾಗಾದರೆ ಆ್ಯಂಗಲ್ OPQ ಇಸ್ ಈಕ್ವಲ್ ಟು ಸೊ ಏನಾಗುತ್ತೆ ಎಕ್ಸ್ ಬೈ 2. ಸೊ 2ನ ಈಕ್ವಲ್ಸ್ ಈ ಕಡೆ ತಂದರೆ ಸೊ 2 ಇಂಟು ಆ್ಯಂಗಲ್ OPQ ಇಸ್ ಈಕ್ವಲ್ ಟು ಎಕ್ಸ್. ಸೊ ಹಾಗಾದರೆ ನಮಗೆ ಎಕ್ಸ್ಗೆ ಏನಂತ ಬಂದು 2 ಇಂಟು ಆ್ಯಂಗಲ್ OPQ ಇಸ್ ಈಕ್ವಲ್ ಟು ಎಕ್ಸ್ ಏನು ತಗೊಂಡಿದ್ದು ಲೆಟ್ ಆಸ್ ಡಿನೋಟ್ ಆ್ಯಂಗಲ್ PTQ. ಸೊ ನಾವು ಬೇಗ ಪ್ರೂವ್ ಮಾಡಬೇಕಾಗಿರೋದು ಆ್ಯಂಗಲ್ PTQ ಇಸ್ ಈಕ್ವಲ್ ಟು 2 ಇಂಟು ಆ್ಯಂಗಲ್ OPQ. ಸೊ ಎನ್ಸ್ ಪ್ರೂವ್. ಸೊ ಈ ಥರ ನಾವು ಪ್ರೂವ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಆಲ್ಸೋ ಡಿಫಿಕಲ್ಟ್ ವೇ ಆಫ್ ಪ್ರಾಬ್ಲಮ್ಸ್. ಸೊ ಇಲ್ಲಿಗೆ ಸೊ ನಮ್ಮ ಕ್ಲಾಸನ್ನು ಎಂಡ್ ಆಫ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆಫ್ ಸರ್ಕಲ್ಸಲ್ಲಿ ಡಿಫ್ರೆಂಟ್ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋಣ. ಸೊ ನಮ್ಮ ಚಾನಲ್ ಮ್ಯಾಥಮೆಟಿಕ್ಸ್ ಪಾಠಶಾಲಾ ಸೊ ನೋಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ಮಾಡಿ.